ರಾಮ ಮಂದಿರದ ಗರ್ಭಗುಡಿಯ ಪ್ರವೇಶವಾಗ್ತಾ ಇದೆ. ಈಗ ಶ್ರೀರಾಮಚಂದ್ರ ಯಾವ ರೀತಿಯಲ್ಲಿ ವಿರಾಜಮಾನನಾಗ್ತಾ ಇದ್ದಾನೆ ಅಂತ ನೀವು ನೋಡ್ತಾ ಇದ್ದೀರಿ. ಅಷ್ಟಭುಜಾಕೃತಿಯ ಈ ಗರ್ಭಗುಡಿಯನ್ನು ರಾಜಸ್ಥಾನದ ಮಕ್ರಾನ ಮಾರ್ಬಲ್ನಿಂದ ನಿರ್ಮಿಸಿದ್ದಾರೆ. ಶ್ವೇತವರ್ಣದ ಕಲ್ಲದು. ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠವಾದ ಕಲ್ಲದು ಅಂತ ಕೆಲವರ ಭಾವನೆ. ಇದನ್ನು ಕಟ್ಟುವ, ಇದನ್ನು ಕೆತ್ತುವ, ತೆಗೆಯುವ ಎಲ್ಲ ಕೆಲಸವನ್ನು ಒಂದು ಕಂಪನಿಗೆ ಕೊಟ್ಟಾಗ ಆರಂಭದಲ್ಲಿ ಅವರು ಬಹಳ ಕಷ್ಟಪಟ್ಟರಂತೆ. ಆಮೇಲೆ ಅದು ಏನಾಗುತ್ತೋ ಆಗೋಗಲಿ ಅನ್ನೋ ಒಂದು ದೃಢ ಮನಸ್ಸಿನಲ್ಲಿ ಮುಂದುವರಿಸ್ಕೊಂಡು ಹೋದ್ಮೇಲೆ ಯಾವ ಸಮಸ್ಯೆನೂ ಇಲ್ಲ, ಎಲ್ಲ ಮುಗಿದೋಯ್ತು ಕೆಲಸ ಅಂತ ಅದರ ಮಾಲೀಕರೆಲ್ಲೋ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊತಾ ಇದ್ದೆ ಕೂತ್ಕೊಂಡು. ನಡ್ಸ್ಕೊಂಡು ಹೋಗ್ತಿದ್ದಾನೆ ಅನ್ನೋ ಭಾವನೆ ಗೊತ್ತಿಲ್ಲ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. 8 ಅಡಿ ಎತ್ತರ, 4 ಅಡಿ ಅಗಲದ ಶ್ವೇತವರ್ಣದ ಸಿಂಹಾಸನ ಇದು. ಅಂತಂದರೆ ಪೆಡಸ್ಟಲ್ ಏನಿದೆ ಅದನ್ನು ಏನು ಕಟ್ಟಿದ್ದಾರೆ ಅದು ಅಷ್ಟು ಎತ್ತರ ಶ್ವೇತವರ್ಣದಲ್ಲಿ ಇರುತ್ತೆ. ಅದರ ಮೇಲೆ ಮೊನ್ನೆ ನೀವು ನೋಡಿದಂತಹ ವಿಗ್ರಹ ಪ್ರತಿಷ್ಠಾಪನೆ ಆಗತ್ತೆ. 5 ವರ್ಷದ ಅದು ತಳದಲ್ಲಿ ಒಂದು ಕಮಲ ಇದ್ದು ಅದರ ಮೇಲೆ ಮೂರ್ತಿ ಇರುತ್ತೆ. ಬಟ್ ಎಲ್ಲವೂ ಒಂದೇ ಕಲ್ಲಲ್ಲಿ ಆಗಿರೋವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಸರ್. ಸ್ಕ್ರೀನಲ್ಲಿ ಅದನ್ನು ತೋರಿಸ್ತಾ ಇದ್ದೀವಿ ನಾವು, ಹೇಗಿರುತ್ತೆ ಅನ್ನೋದನ್ನು. ತೋರಿಸ್ತಾ ಇದ್ದೀವಲ್ಲ, ಅದನ್ನೇ ಹೇಳ್ತಾ ಇದ್ದೀನಲ್ಲ ಈಗ ನಾನು. ತೋರಿಸ್ತಾ ಇರೋದನ್ನೇ ಏನು ಹೇಳ್ತಿರೋದು. ಈಗ 51 ಇಂಚು ಎತ್ತರದ ರಾಮಲಲ್ಲ ವಿಗ್ರಹ ಕೃಷ್ಣಶಿಲೆಯಲ್ಲಿ ಕೆತ್ತಿರೋದು ಎಲ್ಲರಿಗೂ ಗೊತ್ತು. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. ಬಲರಾಮನಿಗೆ ಸೂರ್ಯ ತಿಲಕ ಇದೆ. ವಿಗ್ರಹದ ಎತ್ತರವನ್ನು ಸೂರ್ಯಕಿರಣ ಬೀಳುವ ಹಾಗೆಯೇ ರಾಮನವಮಿ ದಿನ ರಾಮನ ಮುಖದ ಮೇಲೆ ಸೂರ್ಯಕಿರಣ ಬೀಳುವ ಹಾಗೆಯೇ ಈ ವಿಗ್ರಹದ ಎತ್ತರವನ್ನು ನಿಭಾಯಿಸಿದ್ದಾರಂತೆ, ಅಥವಾ ನಿರ್ಣಯ ಮಾಡಿದ್ದಾರಂತೆ. ಇಟ್ ವಿಲ್ ಬಿ ಪ್ಯೂರ್ ಮ್ಯಾಥಮೆಟಿಕ್ಸ್ ಆಫ್ ದಿ ಮೂಮೆಂಟ್ ಆಫ್ ಸನ್ ಎಂಡ್. ಇದು ಆ ಲೆಕ್ಕಾಚಾರದಲ್ಲಿ ಕಟ್ತಾರೆ. ಈ ಗಣಿತವನ್ನು ಈ ಯಾವ ವಿಜ್ಞಾನವೂ ಇಲ್ಲದ ಕಾಲದಲ್ಲೇ ನಮ್ಮ ಶಿಲ್ಪಿಗಳು ಮಾಡಿದ್ದಾರೆ. ನಿಮಗೆ ಹಲವಾರು ಕಡೆ ಈ ಸೋಜಿಗ ಕಾಣುತ್ತೆ. ಮೊನ್ನೆ ತೋರಿಸ್ತಾ ಇದ್ರಲ್ಲ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ. ಅಂದರೆ ಆ ಕಾಲದಲ್ಲಿ ಸ್ಯಾಟಲೈಟ್ ಇರಲಿಲ್ಲ, ಟೆಲಿಸ್ಕೋಪ್ಗಳು ಇರಲಿಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇರಲಿಲ್ಲ, ಇವೆಲ್ಲ ಏನೂ ಇರಲಿಲ್ಲ. ಆದರೂ ಲೆಕ್ಕಾಚಾರಗಳಲ್ಲಿ ಪರಿಣಿತರು, ಪಂಡಿತೋತ್ತಮರು ಆಗ್ಬಿಟ್ಟಿದ್ರು. ಅವರು ಮಾಡಿರ್ತಾರೆ. ಇಲ್ಲೂ ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ದಾರೆ ಅಂತ ಕಾಣುತ್ತೆ. ರಾಮನವಮಿಯ ದಿನಕ್ಕೆ 35 ಅಡಿ ದೂರದಿಂದ ಇದರ ದರ್ಶನ ಆಗತ್ತೆ. ಅದೇ ಒಂದು ಕಾರಣ ಕೂಡ ಯಾಕೆ ಈ ವಿಗ್ರಹವನ್ನು ಈ ಎತ್ತರ ಮತ್ತು ಹೊಸದಾಗಿ ಮಾಡಬೇಕಾಗಿ ಬಂತು ಅನ್ನು. ಹೌದಾ? ಆಯ್ತಲ್ವಾ? ಬಹಳ ಸಂತೋಷ. ಇನ್ನು ರಾಮ ಮಂದಿರದಲ್ಲಿ 5 ಸಭಾಂಗಣಗಳು ಬರುತ್ತೆ. ಅವ್ಯಾವುದು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಾನು ಆಗಲೇ ಹೇಳಿದೆ, ಮಂಟಪಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ನಾವು ಗರ್ಭಗುಡಿ ಒಳಗಡೆ ಇದ್ದೀವಿ, ಹೊರಗಡೆಯಲ್ಲಿ ಇದಕ್ಕೆ ಅಂಟಿದಂತೆ, ಜೋಡಿಸಿದಂತೆ ಇದಕ್ಕೆ ನೃತ್ಯ ಮಂಟಪ, ರಂಗಮಂಟಪ, ಸಭಾಮಂಟಪ, ಪ್ರಾರ್ಥನೆಯ ಮಂಟಪ ಹಾಗೂ ಕೀರ್ತನ ಮಂಟಪ ಅಂತ ಅಲ್ಲಿ 5 ಮಾಡ್ಕೊಂಡಿದ್ದಾರೆ. ನೀವು ಇದೆಲ್ಲ ಹೋದಾಗ ಜ್ಞಾಪಿಸ್ಕೊಳ್ಳಿ. ಏನೋ ಇದೆಲ್ಲ ಒಂದು ಶುರುಪುರ ಎಲ್ಲ ಹೇಳ್ದಂಗೆ ಇತ್ತಪ್ಪ ಆ ಟೈಮಲ್ಲಿ ಅವರು ಅಂತಂದ್ಬಿಟ್ಟು ಬೇಕಾರೆ ಜ್ಞಾಪಿಸ್ಕೊಳ್ಳಿ, ಸಾಧ್ಯ ಆದರೆ. ಇಲ್ಲದ್ರೆ ಇಲ್ಲ, ಅಷ್ಟೇ. ಮೊದಲೇ ಹೇಳಿದಂತೆ ರಾಮ ಮಂದಿರದ ಜೊತೆಗೆ ಮಂದಿರದ ಆವರಣದಲ್ಲಿ ಇತರೆ ಮಂದಿರಗಳನ್ನು ಕೂಡ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ರಾಮ ಮಂದಿರದ ಆವರಣದಲ್ಲಿ ಏನೆಲ್ಲ ಇರುತ್ತೆ ಹಾಗಾದ್ರೆ ಬನ್ನಿ ನೋಡೋಣ. ಓಕೆ, ಈ ಒಟ್ಟು ಆಗ ನಾವು ಹೇಳಿದ್ವಿ 2.7 ಎಕರೆಯನ್ನು ಮುಖ್ಯ ಮಂದಿರಕ್ಕೆ, ಅಂದರೆ ರಾಮನ ಮಂದಿರಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಒಟ್ಟು 8 ಚಿಲ್ಲರೆ ಎಕರೆ ಎಲ್ಲ ಇದೆ. ಅದಾದ ನಂತರದ ಕೆಲವು ಜಮೀನನ್ನು ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಬೇರೆ ಗಾರ್ಡನ್ನು ಒಂದಿಷ್ಟು ಮಾಡೋದಕ್ಕೆ ಎಲ್ಲ ಮಾಡಲಿಕ್ಕೆ ಒಂದಷ್ಟು ಜಾಗ ತಗೋತಿದ್ದಾರೆ. ಆದರೆ ಇತರೆ ಮಂದಿರಗಳು ಅಂತಂದರೆ ಇದು ಬರೀ ಪ್ರಧಾನ ಮಂದಿರವಾಗಿ ರಾಮ ಮಂದಿರ ಅಲ್ಲಿರುತ್ತೆ, ರಾಮನ ಇದು. ನಂತರ ಒಂದು ಪ್ರಾರ್ಥನಾ ಮಂದಿರ, ರಾಮಕಥಾ ಕುಂಜ್, ಉಪನ್ಯಾಸ ಭವನ, ವೇದ ಶಿಕ್ಷಣ ಕೇಂದ್ರ, ಸಂತ ನಿವಾಸ್, ಸಂತರಿಗಾಗಿ ವಿಶೇಷ ನಿವಾಸ, ಯಾತ್ರಿ ನಿವಾಸ್, ಶ್ರೀರಾಮ ಮ್ಯೂಸಿಯಂ, ಈ ಎಲ್ಲವನ್ನೂ ಅಲ್ಲಿ ನಿರ್ಮಿಸ್ತಾರೆ. ಉಳಿದ ಜಾಗಗಳಲ್ಲಿ ನಮಗೆಲ್ಲ ರೌಂಡ್ ಹೊಡ್ಕೊಂಡು ಬರ್ರಿ. ಗಾಡ್ ಬ್ಲೆಸ್ ಯು ಬಗ್ಗೆ ಹೇಳ್ತಾ ಇದ್ರಿ ಸರ್, ಅದಕ್ಕೆ ಹೋಗೋಣ. ಇನ್ನುವೇ ಹೌದಾ? ಜನ ಮಾತ್ರ ಕಾಯ್ತಾ ಇದ್ದಾರೆ, ಇವತ್ತಾದ್ರೂ ಹೇಳ್ಬೋದಿತ್ತೇನೋ ಅಂತ. ಗಾಡು ಕಾಯಿಸ್ತಾ ಇದ್ದಾನವ್ರನ್ನ ಬ್ಲೆಸ್ ಹೇಳಕ್ಕೆ. ಅವ್ರಿಗೆ ಇಟ್ಸ್ ಆಲ್ ರೈಟ್, ಬೇಕಿಲ್ಲ ಅವ್ರಿಗದು. ಇಲ್ಲ, ಗಾಡ್ ಬ್ಲೆಸ್ ಯು ಅನ್ನೋದು ರಜೆ ವಿಚಾರಕ್ಕೆ ತಾನೇ.
ಆಲ್ ರೈಟ್. 500 ವರ್ಷ ಕಾದಿರೋರು ಜನ ಇನ್ನೊಂದು ಬಂದು ವಿರಾಮಕ್ಕೆ ಕಾಯ್ಲಿಕ್ಕಿಲ್ವೇನೋ? ಕಾಯ್ತಾರೆ. ಹಾಗಾಗಿ ಈ ವಿರಾಮ ತಗೊಂಡು ವಾಪಸ್ ಬಂದರೆ ಇನ್ನು ಹೆಚ್ಚಿನ ವಿವರ ಇಲ್ಲ ದೇವಸ್ಥಾನದ ಕಡೆಯಿಂದ, ಅದನ್ನು ತೆಗೆದುಕೊಂಡು ಬಂದು ಮುಂದಕ್ಕೆ ಹೋಗ್ಬೋದಲ್ಲ? ಹೋಗೋಣ ಈಗ ಒಂದು ವಿರಾಮಕ್ಕೆ.